ಜನಮನದ ಜೀವಧ್ವನಿ ಇದುವೇ ಸತ್ಯಮಾರ್ಗ ಸುದ್ದಿ ವಿಶೇಷಕ್ಕೆ ಸ್ವಾಗತ ವೀಕ್ಷಕರೇ. ತೆಲಂಗಾಣ ರಾಜ್ಯದ ಬ್ಲೆಸ್ಸೆಡ್ ಮದರ್ ತೆರೇಸಾ ಕ್ರೈಸ್ತ ಶಾಲೆಯಲ್ಲಿ ಗುಂಪೊಂದರಿಂದ ದಾಂಧಲೆ, ಹಣೆಗೆ ತಿಲಕವಿಟ್ಟು ಪ್ರಾಂಶುಪಾಲರಿಗೆ ಥಳಿತ. ಚುನಾವಣೆಗೆ ಇವಿಎಂ ಬೇಡ, ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಮತಪತ್ರ ಬಳಸಿ, ನಿವೃತ್ತ ಅಧಿಕಾರಿ ದೇವಸಹಾಯ ಒತ್ತಾಯ. ತೆಲಂಗಾಣ ರಾಜ್ಯದ ಬ್ಲೆಸ್ಸೆಡ್ ಮದರ್ ತೆರೇಸಾ ಕ್ರೈಸ್ತ ಶಾಲೆಯಲ್ಲಿ ಗುಂಪೊಂದರಿಂದ ದಾಂಧಲೆ, ಹಣೆಗೆ ತಿಲಕವಿಟ್ಟು ಪ್ರಾಂಶುಪಾಲರಿಗೆ ಥಳಿತ. ತೆಲಂಗಾಣ ರಾಜ್ಯದ ಮಂಚೇರಿಯಲ್ ಜಿಲ್ಲೆಯ ಕಣ್ಣೇಪಲ್ಲಿಯಲ್ಲಿರುವ ಬ್ಲೆಸ್ಸೆಡ್ ಮದರ್ ತೆರೇಸಾ ಕ್ರೈಸ್ತ ಶಾಲೆಗೆ ನುಗ್ಗಿದ ಗುಂಪೊಂದು ಅಲ್ಲಿ ದಾಂಧಲೆ ನಡೆಸಿ ಆತಂಕದ ಪರಿಸ್ಥಿತಿಯನ್ನು ಉಂಟು ಮಾಡಿರುವುದು ವರದಿಯಾಗಿದೆ. ಕೇಸರಿ ಶಾಲನ್ನು ಧರಿಸಿಕೊಂಡು ಶಾಲೆಗೆ ಬಂದಿದ್ದ ವಿದ್ಯಾರ್ಥಿಗಳನ್ನು ಶಾಲಾ ಸಿಬ್ಬಂದಿ ಪ್ರಶ್ನಿಸಿದ್ದನ್ನು ಗುರಿಯಾಗಿಸಿಕೊಂಡು ಏಕಾಏಕಿ ಗುಂಪೊಂದು ಶಾಲೆಗೆ ನುಗ್ಗಿ ಸಿಬ್ಬಂದಿಯನ್ನು ತಳ್ಳಾಡಿ ಶಾಲಾ ಆವರಣ ಹಾಗೂ ಕಚೇರಿಯಲ್ಲಿದ್ದ ಪೀಠೋಪಕರಣಗಳ ಹಾಗೂ ಇತರೆ ವಸ್ತುಗಳನ್ನು ಧ್ವಂಸಗೊಳಿಸಿ ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ದಾಂಧಲೆ ಮಾಡಿರುವುದು ವರದಿಯಾಗಿದೆ. ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಜರ್ಮನ್ ಜೋಸೆಫ್ ರವರನ್ನು ಥಳಿಸಿರುವ ಗುಂಪು ಅವರ ಹಣೆಗೆ ತಿಲಕವನ್ನು ಇಟ್ಟು ಘೋಷಣೆಗಳನ್ನು ಕೂಗಿ ಶಾಲಾ ಕೊಠಡಿಗಳನ್ನು ಹಾಗೂ ಕಿಟಕಿ ಗಾಜುಗಳನ್ನು ಹೊಡೆದು ಪುಡಿ ಮಾಡಲಾಗಿದೆ. ಪೊಲೀಸರು ಮಧ್ಯಪ್ರವೇಶಿಸಿ ಗಲಭೆಯನ್ನು ನಿಯಂತ್ರಿಸಲು ಪ್ರಯತ್ನ ಪಟ್ಟರಾದರೂ ಆಶ್ಚರ್ಯವೆಂಬಂತೆ ಶಾಲೆಯ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿಯ ಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡಿದ ಹಾಗೂ ಧರ್ಮಗಳ ನಡುವೆ ದ್ವೇಷ ಭಾವನೆ ಮೂಡಿಸಲು ಪ್ರಯತ್ನಿಸಿದ ಆರೋಪ ಹೊರಿಸಿ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. ಈ ದಾಂಧಲೆ ನಡೆಯುವುದಕ್ಕೂ 2 ದಿನಗಳ ಹಿಂದೆ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಶಾಲೆಗೆ ಬಂದದ್ದನ್ನು ಶಾಲಾ ಸಿಬ್ಬಂದಿ ಪ್ರಶ್ನಿಸಿದಾಗ ನಾವುಗಳು 21 ದಿನಗಳ ಹನುಮಾನ್ ದೀಕ್ಷಾ ಆಚರಿಸುತ್ತಿರುವುದಾಗಿ ತಿಳಿಸಿದ್ದಾರೆ. ಸಮವಸ್ತ್ರ ಧರಿಸದೆ ಬಂದಿದ್ದ ವಿಚಾರವನ್ನು ಪೋಷಕರಿಗೆ ತಿಳಿಸಲು ಶಾಲಾ ಸಿಬ್ಬಂದಿ ವಿದ್ಯಾರ್ಥಿಗಳಿಗೆ ಪೋಷಕರನ್ನು ಕರೆದಲು ತಿಳಿಸಿದ್ದಾರೆ. ಈ ಮಧ್ಯೆ ಯಾರೋ ಬೇಡದ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಯಬಿಟ್ಟು ಪ್ರಾಂಶುಪಾಲರು ಶಾಲೆಯಲ್ಲಿ ಹಿಂದೂ ಧರ್ಮದ ಉಡುಪನ್ನು ಧರಿಸಲು ಬಿಡುತ್ತಿಲ್ಲ ಎಂಬ ಸುದ್ದಿಯನ್ನು ಹಬ್ಬಿಸಿದ್ದಾರೆ. ಇದಕ್ಕೆ ಪ್ರತಿರೋಧವಾಗಿ ಗುಂಪೊಂದು ಕೇಸರಿ ಬಟ್ಟೆ ಧರಿಸಿಕೊಂಡು ಘೋಷಣೆಗಳನ್ನು ಕೂಗುತ್ತಾ ಶಾಲಾ ಆಸ್ತಿ ಪಾಸ್ತಿಗಳಿಗೆ ಹಾನಿ ಮಾಡಿ ಮದರ್ ತೆರೇಸಾ ಪ್ರತಿಮೆಗೂ ಕಲ್ಲುಗಳನ್ನು ತೂರಿ ಧಕ್ಕೆ ಉಂಟು ಮಾಡಿದೆ. ಶಾಲಾ ಶಿಕ್ಷಕರು ದಾಂಧಲೆ ಮಾಡದಂತೆ ದಾಂಧಲೆ ಮಾಡುತ್ತಿದ್ದ ಗುಂಪನ್ನು ಕೈ ಮುಗಿದು ಮೊರೆ ಇಡುತ್ತಿರುವ ದೃಶ್ಯ ಮನಕಲಕುವಂತಿದೆ. ಚುನಾವಣೆಗೆ ಇವಿಎಂ ಬೇಡ, ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತ ಚುನಾವಣೆಗೆ ಮತಪತ್ರ ಬಳಸಿ, ನಿವೃತ್ತ IAS ಅಧಿಕಾರಿ ದೇವಸಹಾಯಂ ಒತ್ತಾಯ. ಫೋರಂ ಫಾರ್ ಎಲೆಕ್ಟ್ರೋಲ್ ಇಂಟಿಗ್ರಿಟಿ ಸಂಘಟನೆಯ ಸಂಚಾಲಕರಾದ ನಿವೃತ್ತ IAS ಅಧಿಕಾರಿ ದೇವಸಹಾಯಂ ರವರು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಪ್ರಜಾಪ್ರಭುತ್ವಕ್ಕೆ ಮಾರಕವಾಗಿರುವ ವಿದ್ಯುನ್ಮಾನ ಮತಯಂತ್ರ ಇವಿಎಂ ಕೈಬಿಟ್ಟು ಮತಪತ್ರ ಬ್ಯಾಲೆಟ್ ಪೇಪರ್ ಬಳಸಿಯೇ ಚುನಾವಣೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಮತಪತ್ರಗಳಿಂದ ಮಾತ್ರ ನಿಷ್ಪಕ್ಷಪಾತ ಹಾಗೂ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಾಧ್ಯ ಎಂದಿರುವ ಇವರು, ಇವಿಎಂ ವಿವಿಪ್ಯಾಟ್ ವ್ಯವಸ್ಥೆಯು ಪ್ರಜಾಪ್ರಭುತ್ವದ ತತ್ವಗಳಿಗೆ ಅನುಗುಣವಾಗಿಲ್ಲ, ಮತದಾರ ತಾನು ಯಾರಿಗೆ ಮತ ನೀಡಿದ್ದೇನೆ ಎಂದು ಖಾತ್ರಿಪಡಿಸಿಕೊಳ್ಳಲು ಇವಿಎಂ ವ್ಯವಸ್ಥೆಗಳಿಂದ ಸಾಧ್ಯವಿಲ್ಲದಿರುವುದರಿಂದ ಮತಪತ್ರಗಳೇ ಚುನಾವಣೆಯಲ್ಲಿ ಬಳಸುವಂತಾಗಬೇಕು. ಈ ಮತಪತ್ರಗಳಿಂದ ಮತದಾರ ತಾನು ಯಾರಿಗೆ ಮತ ಹಾಕಿದ್ದೇನೆಂಬುದನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ಎಂದು ಶ್ರೀ ದೇವಸಹಾಯಂ ಪ್ರತಿಪಾದಿಸಿದ್ದಾರೆ. ಭಾರತದಲ್ಲಿ ಚುನಾವಣೆ ಬಳಸುವ ಇವಿಎಂಗಳ ಬಗ್ಗೆ ನಿವೃತ್ತ ನ್ಯಾಯಮೂರ್ತಿಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪರಿಣಿತರನ್ನು ಒಳಗೊಂಡ ಚುನಾವಣಾ ನಾಗರಿಕ ಆಯೋಗವು ಮತಯಂತ್ರಗಳ ಬಗ್ಗೆ ಕುಲಂಕುಷವಾಗಿ ಅಧ್ಯಯನ ನಡೆಸಿ ಇವಿಎಂ ಬಳಕೆ ಹೇಗೆ ನ್ಯಾಯಸಮ್ಮತವಾದುದಲ್ಲ ಎಂಬ ವರದಿಯನ್ನು 2021ರಲ್ಲಿ ಪ್ರಕಟಿಸಲಾಗಿತ್ತು. ಅದರ ಪ್ರತಿಯನ್ನು ಚುನಾವಣಾ ಆಯೋಗಕ್ಕೂ ರವಾನಿಸಲಾಗಿತ್ತು ಎಂದು ಶ್ರೀ ದೇವಸಹಾಯಂ ತಿಳಿಸಿದ್ದಾರೆ. ಚುನಾವಣೆಗೆ ಬಳಸುವ ಇವಿಎಂ ಹಾಗೂ ವಿವಿಪ್ಯಾಟ್ಗಳು ಎಲ್ಲಿ ತಯಾರಾಗುತ್ತವೆ, ಅದರಲ್ಲಿರುವ ಮೈಕ್ರೋ ಕಂಟ್ರೋಲ್ಗಳನ್ನು ಯಾರು ಪೂರೈಸುತ್ತಾರೆ, ಅವುಗಳ ಮಾಡೆಲ್ ಮತ್ತು ಹೆಸರು ಏನು, ಚಿಹ್ನೆಗಳನ್ನು ಯಂತ್ರಗಳಲ್ಲಿ ಲೋಡ್ ಮಾಡುವ ಕಾರ್ಯಾಚರಣೆ ಕೈಪಿಡಿಗಳ ಬಗ್ಗೆ ಚುನಾವಣಾ ಆಯೋಗ ಸಾರ್ವಜನಿಕರಿಗೆ ಮಾಹಿತಿ ನೀಡದಿರುವುದು ಚುನಾವಣೆಯ ಪಾರದರ್ಶಕತೆ ಹಾಗೂ ಸಮಗ್ರತೆಯ ಬಗ್ಗೆ ದಟ್ಟವಾದ ಅನುಮಾನಗಳು ಎದ್ದಿವೆ ಎಂದು ಶ್ರೀ ದೇವಸಹಾಯಂ ಟೀಕಿಸಿದ್ದಾರೆ.